ರಾಜ್ಯದಲ್ಲಿ ಏಪ್ರಿಲ್ 9ಕ್ಕೆ ನಡೆಯಲಿರುವ 2 ಕ್ಷೇತ್ರಗಳ ಉಪಚುನಾವಣೆಗೆ ವೇದಿಕೆ ಸಿದ್ಧವಾಗಿದೆ. ಬಿಜೆಪಿ ಈಗಾಗಲೇ 2 ಕ್ಷೇತ್ರಕ್ಕೂ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ. ಆದರೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯದಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ಮಾತ್ರ ಬೈ ಎಲೆಕ್ಷನ್ ಟಿಕೆಟ್ ಅನ್ನೋದು ಕಗ್ಗಂಟಾಗಿದೆ. ಇನ್ನೂ ಕೂಡ ಬಗೆಹರಿತಾ ಇಲ್ಲ. ನಿನ್ನೆ ಸರಣಿ ಮೀಟಿಂಗ್ಗಳನ್ನ ಮಾಡಲಾಯಿತು. ಆ ಮೀಟಿಂಗ್ನ ಬಳಿಕವೂ ಕೂಡ ಕಗ್ಗಂಟು ಹಾಗೆ ಮುಂದುವರೆದಿದೆ, ಬಗೆಹರಿತಾನೇ ಇಲ್ಲ. ತಡರಾತ್ರಿಯವರೆಗೂ ನಡೆದ್ರು ಸಭೆ, ಟಿಕೆಟ್ ಮಾತ್ರ ಫೈನಲ್ ಆಗಿಲ್ಲ. ಟಿಕೆಟ್ ಫೈನಲ್ ಮಾಡುವಲ್ಲಿ ನಾಯಕರು ವಿಫಲರಾಗಿದ್ದಾರೆ. ದಾವಣಗೆರೆ ಅಭ್ಯರ್ಥಿ ಆಯ್ಕೆಯೇ ಕೈ ನಾಯಕರಿಗೆ ದೊಡ್ಡ ಸವಾಲಾಗಿದೆ. ಸಚಿವ ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್ ಬಣಗಳ ನಡುವೆ ಈಗ ತಿಕ್ಕಾಟ ಇರೋದು. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಬಂಡಾಯದ ಆತಂಕದಲ್ಲಿ ಕೈ ನಾಯಕರಿದ್ದಾರೆ. ಯಾರು ಕೊಟ್ಟರೂ ಕೂಡ ಸಮಸ್ಯೆನೆ. ಯಾವ ಬಣಕ್ಕೆ ಕೊಡಬೇಕು ಅನ್ನುವಂತಹ ಟೆನ್ಷನ್ ಈಗ ಕಾಂಗ್ರೆಸ್ನ ನಾಯಕರಲ್ಲಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಟೀಮ್ ಬಿಗಿ ಪಟ್ಟು ಹಿಡಿದಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಸಭೆ ನಡೀತು. ಏನೂ ಪ್ರಯೋಜನ ಆಗಲಿಲ್ಲ. ಟಿಕೆಟ್ ಮಾತ್ರ ಫೈನಲ್ ಆಗಿಲ್ಲ. ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ. ಆ ಸಭೆಯ ಬಳಿಕ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಕಗ್ಗಂಟು. ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಹತ್ವದ ಸಭೆಯನ್ನ ಮಾಡಿದ್ರು. ಬೈ ಎಲೆಕ್ಷನ್ನ ಕುರಿತಾಗಿ ಚರ್ಚೆ ಮಾಡಿದ್ರು. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಪ್ಲಸ್ ಏನು ಮೈನಸ್ ಏನು, ಎಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ದಾವಣಗೆರೆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಟಿಕೆಟ್ ಸಿಗುವ ಮೊದಲೇ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಂಘರ್ಷ ತಾರಕಕ್ಕೇರಿದೆ. ಕೆಪಿಸಿಸಿ ಕಚೇರಿ ಭಾರತ್ ಜೋಡೋ ಭವನದಲ್ಲಿ ನಿನ್ನೆ ಮೀಟಿಂಗ್ ನಡೆಯಿತು. ಬಾಗಲಕೋಟೆ, ದಾವಣಗೆರೆ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ಆಯಿತು. ಏನೇ ಸಭೆ ಮಾಡಿದ್ರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕಾಗಲಿಲ್ಲ. ಸಚಿವರಾದ ಜಮೀರ್ ಅಹಮದ್, ಆರ್.ಬಿ. ತಿಮ್ಮಾಪುರ, ಭೈರತಿ ಸುರೇಶ್ ಸಭೆಯಲ್ಲಿದ್ದರು. ಇನ್ನು ಈಶ್ವರ್ ಖಂಡ್ರೆ, ಮುನಿಯಪ್ಪ, ಮಧು ಬಂಗಾರಪ್ಪ, ರಹೀಂ ಖಾನ್ ಮ್ಯಾರಥಾನ್ ಸಭೆಯಲ್ಲಿ ಭಾಗಿಯಾಗಿದ್ರು. ಕೃಷ್ಣ ಬೈರೇಗೌಡ, ಶಾಸಕ ತನ್ವೀರ್ ಸೇಠ್, ಅಪ್ಪಾಜಿ ಸಿಎಸ್ ನಾಡಗೌಡ, ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್, ಎಂಎಲ್ಸಿ ವಸಂತ್ ಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ರು. ನಿನ್ನೆ ಒಂದೇ ದಿನ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಒಟ್ಟು 4 ಮೀಟಿಂಗ್ ಆಗಿದೆ ನಿನ್ನೆ ಒಂದೇ ದಿನ. ಈ ಸರಣಿ ಸಭೆಲ್ಲ ಆಗಿದ್ದೇನು? ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಭೆಯಲ್ಲಿದ್ರು. ಟಿಕೆಟ್ ಫೈನಲ್ಗೆ ಕಸರತ್ತು ನಡೆಸಿದ್ರು. ಸುರ್ಜೇವಾಲಾ ನೇತೃತ್ವದಲ್ಲಿ ಒಂದೇ ದಿನ 4 ಮ್ಯಾರಥಾನ್ ಸಭೆಗಳಾಯಿತು. 2 ಟಿಕೆಟ್ ಫೈನಲ್ಗೆ 4 ಮ್ಯಾರಥಾನ್ ಮೀಟಿಂಗ್ಗಳು. ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಹಾಗಾದ್ರೆ ನಡೆದಂತಹ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದು ಸದ್ಯದ ಪ್ರಶ್ನೆ. ಈ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಯಾಕೆ ಆಗಿಲ್ಲ? ಅಲ್ಪಸಂಖ್ಯಾತ ಸಮುದಾಯದವರ ಜೊತೆಯೂ ಕೂಡ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು. ಹಲವು ಆಯಾಮಗಳಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಸುರ್ಜೇವಾಲಾ. ಮ್ಯಾರಥಾನ್ ಸಭೆ 3. ಈ ಸಭೆಯಲ್ಲಿ ಜಮೀರ್ ಅಹಮದ್, ರಹೀಂ ಖಾನ್, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಎಂಎಲ್ಸಿ ಸಲೀಂ ಅಹಮದ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಇನ್ನು ಟಿಕೆಟ್ಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೊರೆ ಹೋಗಿದ್ದಾರೆ ಅಲ್ಪಸಂಖ್ಯಾತರು. ದಾವಣಗೆರೆ ಟಿಕೆಟ್ ನಮಗೇ ಕೊಡಿ ಅಂತ ಖರ್ಗೆ ಅವರ ಎದುರಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಲ್ಪಸಂಖ್ಯಾತರು. ಈ ಬಾರಿ ದಾವಣಗೆರೆ ದಕ್ಷಿಣದಿಂದ ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್,
ನಾಸೀರ್ ಅಹಮದ್, ರಿಜ್ವಾನ್ ಅರ್ಷದ್, ಮನ್ಸೂರ್ ಅಲಿ ಖಾನ್ ನೇತೃತ್ವದ ಮುಸ್ಲಿಂ ನಿಯೋಗ ಖರ್ಗೆ ಅವರನ್ನ ಭೇಟಿಯಾಗಿದೆ. ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಹೋಗಿ ಚರ್ಚೆಯನ್ನ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದ್ರೆ ಗೆಲ್ಲಿಸಿಕೊಳ್ಳಲು ಅನುಕೂಲವಾಗಲಿದೆ ಅಂತ ಜಮೀರ್ ಹೇಳ್ತಾರೆ. ಜಮೀರ್ ಮಾತಿಗೆ ಗಟ್ಟಿ ಧ್ವನಿಯನ್ನ ಇನ್ನುಳಿದಂತಹ ಅಲ್ಪಸಂಖ್ಯಾತರ ನಾಯಕರು ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ, ಹೌದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ಈ ವೇಳೆ ಅಲ್ಪಸಂಖ್ಯಾತ ನಾಯಕರ ಆಕಾಂಕ್ಷಿಗಳ ಪಟ್ಟಿಯನ್ನ ಹೈಕಮಾಂಡ್ ಕೇಳಿದೆ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ. 4 ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಜಮೀರ್ ಅವರು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಬಾಷಾ, ಎಂಎಲ್ಸಿ ಅಬ್ದುಲ್ ಜಬ್ಬಾರ್, ಸಾದಿಕ್ ಪೈಲ್ವಾನ್ ಹಾಗೂ ಸೈಫುಲ್ಲಾ ಪುತ್ರನ ಹೆಸರು ಟಿಕೆಟ್ಗಾಗಿ ಶಿಫಾರಸು ಮಾಡಿದ್ದಾರೆ. ಈ 4ರಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅಲ್ಲಿ ಬಿಜೆಪಿಲಿ ಡಿಮ್ಯಾಂಡ್ ಕಡಿಮೆ ಇದೆ, ನಮ್ಮಲ್ಲಿ ಜಾಸ್ತಿ ಅಭ್ಯರ್ಥಿಗಳು ಕೇಳೋರು ಜಾಸ್ತಿ ಇರ್ತಾರೆ. ಈಗಾಗಲೇ ನಾವು ನಿರಂತರವಾಗಿ ನಮ್ಮ ಚುನಾವಣೆಗೆ ಏನು ತಯಾರಿ ಮಾಡೋಕ್ಕೆ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಮ್ಗೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ 2 ಕ್ಷೇತ್ರಗಳಲ್ಲಿ. ಇವತ್ತು ಸನ್ಮಾನ್ಯ ಸುರ್ಜೇವಾಲಾ ಅವರು ಮೀಟಿಂಗ್ ಕರೆದಿದ್ದಾರೆ. ಯಾಕಂದರೆ ದಾವಣಗೆರೆಗೆ ನನಗೆ ಪ್ಯಾನಲ್ ಹಾಕಿದ್ರು ಸೆಲೆಕ್ಷನ್ ಕಮಿಟಿ, ಮತ್ತು ಬಾಗಲಕೋಟೆ ಕೂಡ ಇವು ಚರ್ಚೆ ಆಗುತ್ತೆ. ಬಹುಶಃ ನಾಳೆ ಅಥವಾ ನಾಳೆ ಅದನ್ನು ಅನೌನ್ಸ್ ಮಾಡುತ್ತೆ. ಮತ್ತು ನಮ್ಮ ಚುನಾವಣೆಗೆ ಈಗ ಟಿಕೆಟ್ ಅವ್ರು ಬೇಗ ಅನೌನ್ಸ್ ಮಾಡಿರ್ಬೋದು, ಆದರೆ ನಮ್ಮ ಕೆಲಸದ ಮೇಲೆ ನಮ್ಮ 5 ಗ್ಯಾರಂಟಿಗಳು ನಮ್ಮ ಚುನಾವಣೆ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ನಮಗೆ ವಿಶ್ವಾಸ ಇದೆ 2 ಕ್ಷೇತ್ರಗಳಲ್ಲಿ ನಾವು ಒಳ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಲು ಬಯಸ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.